ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 48, ಪ್ರಭಾವ ಪದ್ಧತಿ 18. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಜನಯಿತುಂ ಅಲಂ ಅರ್ಘ್ಯಂ ದೈತ್ಯ ಜಿತ್ಪಾದ ರಕ್ಷೆ ನಮತಿ ಮಹತಿ ದೇವೇ ನಾಕ ಸಿಂಧೋರ್ವಿಶೀರ್ಣಾಃ ಮುಹುರಹಿಪತಿ ಚೂಡಾ ಮೌಳಿರತ್ನಾಭಿಘಾತಾತ್ ಪರಿಣತ ಲಘಿಮಾನಃ ಪಾತಸಾಂ ಊರ್ಮಯಸ್ತೆ. ಅರ್ಥ ಹೀಗಿದೆ. ಅಸುರರನ್ನು ಸಂಹರಿಸಿದ ಪರಮಾತ್ಮನ ಪಾದರಕ್ಷೆಯೇ. ಮಹಿಮನಾದ ಶಿವನು ನಮಿಸುವಾಗ ವಾಸುಕಿಯ ತಲೆಯಲ್ಲಿರುವ ಮಣಿರತ್ನಗಳು ಒಂದಕ್ಕೊಂದು ತಾಗಿ ಶಿವನ ತಲೆಯಲ್ಲಿರುವ ಗಂಗೆಯಲ್ಲಿ ಲಘುವಾಗಿ ಅಲೆಗಳನ್ನು ಉಂಟು ಮಾಡಲಾಗಿ ನಿನ್ನ ಪೂಜೆಗೆ ಸಾಕಾಗುವಷ್ಟು ನೀರನ್ನು ಉಂಟು ಮಾಡುತ್ತದೆ ಎಂದಿದ್ದಾರೆ. ಸ್ವಲ್ಪ ವಿವರವಾಗಿ ನೋಡೋಣ. ಜ್ಞಾನಚಕ್ಷುವನ್ನು ಮೂರನೇ ಕಣ್ಣಾಗಿ ಹಣೆಯಲ್ಲಿ ಹೊಂದಿರುವ ಶಿವನು ಕತ್ತಿನಲ್ಲಿ ಸರ್ಪಗಳ ರಾಜನಾದ ವಾಸುಕಿಯನ್ನು ಧರಿಸಿದ್ದಾನೆ. ಅವನ ಜಟೆಯಲ್ಲಿ ಗಂಗೆ ಬಂಧಿತಳಾಗಿ ಮತ್ತೆ ಹರಿಯುತ್ತಿದ್ದಾಳೆ. ಶಿವನ ತಲೆಯಲ್ಲಿ ಚಂದ್ರನೂ ಇದ್ದಾನೆ. ಇಂತಹ ಮಂಗಳಕರವಾದ ಪರಶಿವನು ಶ್ರೀಮನ್ನಾರಾಯಣನಾದ ಅಸುರ ಸಂಹಾರಿಯಾದ ಪರಮಾತ್ಮನಿಗೆ ನಮಿಸಿ ಅರ್ಘ್ಯ ಸಲ್ಲಿಸುವಾಗ ಅರ್ಘ್ಯ ನೀಡಲು ಬೇಕಾದ ನೀರು ಅವನ ಕತ್ತಿನಲ್ಲಿರುವ ವಾಸುಕಿಯು ಧರಿಸಿರುವ ಅನರ್ಘ್ಯ ರತ್ನಮಣಿಗಳು ಒಂದಕ್ಕೊಂದು ತಾಗುವಾಗ ಗಂಗೆಯಲ್ಲಿ ಉಂಟಾಗುವ ಲಘುವಾದ ಸಂಚಲನದಿಂದ ದೊರೆಯುತ್ತದೆ ಎಂದಿದ್ದಾರೆ ವೇದಾಂತ ದೇಶಿಕರು. ಶ್ರೀ ವೇದಾಂತ ದೇಶಿಕರು ಪಾದುಕೆಯ ಮಹಿಮೆಯನ್ನು ಹೇಳುವ ಈ ಗ್ರಂಥದ ಪದ್ಯದಲ್ಲಿ ಅವರ ಕವಿತಾ ರಚನಾ ಸಾಮರ್ಥ್ಯ ಬಹಳ ಚೆನ್ನಾಗಿ ಹೊರಹೊಮ್ಮಿದೆ. ನಾವು ಕಾಣುವುದಕ್ಕಾಗದೇ ಇರುವುದನ್ನು ಅವರು ಕಾಣುತ್ತಿದ್ದಾರೆ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರಿಗೆ ಕವಿ, ತಾರ್ಕಿಕ ಸಿಂಹ ಎಂಬೆಲ್ಲ ಬಿರುದುಗಳು ದೊರೆತಿರುವುದು. ಒಂದು ದಂತಕಥೆಯ ಪ್ರಕಾರ ವೃಕಾಸುರನೆಂಬ ರಾಕ್ಷಸನು ಪರಶಿವನ ಪರಮಭಕ್ತನಾಗಿದ್ದನು. ಒಮ್ಮೆ ಅವನು ಶಿವನನ್ನು ಕುರಿತು ಉಗ್ರ ತಪಸ್ಸು ಮಾಡುತ್ತಾನೆ. ಶಿವ ಪ್ರತ್ಯಕ್ಷನಾದಾಗ ನಾನು ಯಾರ ತಲೆಯ ಮೇಲೆ ಕೈಯಿಟ್ಟರೂ ಅವರು ತಕ್ಷಣ ಭಸ್ಮವಾಗಬೇಕು ಎಂದು ವರ ಬೇಡುತ್ತಾನೆ. ವರ ಸಿಕ್ಕಿದ ನಂತರ ವೃಕಾಸುರನು ಭಸ್ಮಾಸುರನಾಗಿ ವರವನ್ನು ಪರೀಕ್ಷಿಸಲು ಶಿವನ ತಲೆಯ ಮೇಲೆಯೇ ಕೈಯಿಡಲು ನೋಡುತ್ತಾನೆ. ಆಗ ಶಿವನು ಶ್ರೀಮನ್ನಾರಾಯಣನ ಬಳಿ ಓಡಿಬರುತ್ತಾನೆ. ಶ್ರೀಮನ್ನಾರಾಯಣನು ಮೋಹಿನಿ ರೂಪ ಧರಿಸಿ ಭಸ್ಮಾಸುರನ ಮುಂದೆ ಬರುತ್ತಾನೆ. ಮೋಹಿನಿಯ ರೂಪ ನೋಡಿ ಪರವಶನಾದ ಭಸ್ಮಾಸುರನು ಮೋಹಿನಿಯನ್ನು ಮದುವೆಯಾಗಬೇಕೆಂದು ಕೇಳುತ್ತಾನೆ. ಆಗ ಮೋಹಿನಿಯು ತನಗೆ ನೃತ್ಯ ಎಂದರೆ ತುಂಬ ಇಷ್ಟ, ತನ್ನನ್ನು ನೃತ್ಯದಲ್ಲಿ ಸೋಲಿಸಿದರೆ ಮಾತ್ರ ಮದುವೆಯಾಗುತ್ತೇನೆಂದು ಹೇಳುತ್ತಾಳೆ. ಅದಕ್ಕೆ ಒಪ್ಪಿ ಭಸ್ಮಾಸುರನು ಮೋಹಿನಿಯ ಜೊತೆ ನೃತ್ಯವನ್ನು ಪ್ರಾರಂಭ ಮಾಡುತ್ತಾನೆ. ನೃತ್ಯ ಮಾಡುತ್ತಾ ಮಾಡುತ್ತಾ ಹಾಗೆಯೇ ಮೋಹಿನಿ ಮುಕ್ತಾನೃತ್ಯವನ್ನು ಪ್ರಾರಂಭಿಸುತ್ತಾಳೆ. ಮುಕ್ತಾನೃತ್ಯದ ನಿಯಮಗಳ ಪ್ರಕಾರ ಮೋಹಿನಿ ಮಾಡಿದಂತೆಯೇ ಭಸ್ಮಾಸುರನು ನೃತ್ಯ ಮಾಡಬೇಕು. ನೃತ್ಯದಲ್ಲಿ ಭಸ್ಮಾಸುರ ಮೈಮರೆತಾಗ ಮೋಹಿನಿ ಒಂದು ಕ್ಷಣ ಮಿಂಚಿನಂತೆ ತನ್ನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟುಕೊಳ್ಳುತ್ತಾಳೆ. ವೃಕಾಸುರನು ಅದನ್ನು ನೋಡಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ. ತಾನೇ ಕೇಳಿ ಪಡೆದಿರುವ ಪ್ರಕಾರ ಸುಟ್ಟು ಭಸ್ಮವಾಗುತ್ತಾನೆ. ಇಂತಹ ದುಷ್ಟ ಖತರ್ನಾಕ ಅಸುರನನ್ನು ಉಪಾಯವಾಗಿ ಇಲ್ಲವಾಗಿಸಿ ತನ್ನನ್ನು ಜಗತ್ತನ್ನು ಕಾಪಾಡಿದ ಶ್ರೀಮನ್ನಾರಾಯಣನಿಗೆ ನಮಿಸುವಾಗ ಅರ್ಘ್ಯ ನೀಡಲು ಬೇಕಾದ ನೀರು ಅವನ ತಲೆಯ ಮೇಲೆಯೇ ಇದ್ದು ಅವನ ಕೊರಳಿನಲ್ಲಿರುವ ವಾಸುಕಿಯ ಪಣಿಯಲ್ಲಿರುವ ರತ್ನಗಳ ಅಲುಗಾಡುವಿಕೆಯಿಂದ ಏಳುವ ಗಂಗೆಯ ಅಲೆಗಳಿಂದ ಬರುವ ನೀರೇ ಸಾಕಲ್ಲವೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಬಹಳ ಚಮತ್ಕಾರವಾಗಿ. ಭಸ್ಮಾಸುರನ ಕಥೆ ಹೇಳುವುದೇನೆಂದರೆ, ನಮ್ಮ ಸಲ್ಲದ ಆಸೆಗಳು, ಶಕ್ತಿಯ ಮದ, ಅದರಿಂದಾಗಿ ಮಾಡುವ ಪಾಪಕೃತ್ಯಗಳು, ಇತರರಿಗೆ ನೀಡುವ ಹಿಂಸೆಗಳು ಎಲ್ಲವೂ ನಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತವೆ ಎಂದು. ಶ್ರೀ ವೇದಾಂತ ದೇಶಿಕರ ಈ ಪದ್ಯದ ಮೂಲಕ ಶ್ರೀ ಪಾದುಕಾದೇವಿಯು ರಕ್ಷಿಸುತ್ತಿರುವ ಶ್ರೀಮನ್ನಾರಾಯಣನ ಶ್ರೀಪಾದಗಳನ್ನು, ಅವನ ಅಭಯಹಸ್ತವನ್ನು, ಮಹಿಮನಾದ ಪರಶಿವನನ್ನು, ದುಷ್ಟನಾದ ಭಸ್ಮಾಸುರನ ಕಥೆಯನ್ನು ಸ್ಮರಿಸುವಂತಾಯಿತು. ದುರಾಸೆಯಿಂದ ಕೂಡಿದ ಭಕ್ತಿ ಒಳ್ಳೆಯದಲ್ಲ. ಬೇರೆಯವರಿಗೆ ಕೆಡುಕನ್ನುಂಟು ಮಾಡಲು ನೋಡಿದರೆ ನಮಗೇ ಕೆಡುಕುಂಟಾಗುತ್ತದೆ ಎಂಬ ಪಾಠವನ್ನು ಕಲಿತಂತಾಯಿತು. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.